ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಚಂದು ಓಮ್ ಕಿಚನ್ 401. ಇವತ್ತು ನಾನು ಗಾರ್ಲಿಕ್ ಚಿಕನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನಿಮಗೂ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ ಗಾರ್ಲಿಕ್ ಚಿಕನ್ನು. ಫಸ್ಟ್ಗೆ ನಾವು ಏನು ಮಾಡಬೇಕು ಅಂತ ಇವಾಗ ನೋಡ್ಕೊಳ್ಳೋಣ. ನೋಡಿ, ಗಾರ್ಲಿಕ್ ಚಿಕನ್ಗೆ ನಿಂಬೆಹಣ್ಣು 3 ಪೀಸ್ ತಗೊಂಡಿದ್ದೀನಿ. 1.5 ಅಷ್ಟು ನಿಂಬೆಹಣ್ಣು ತಗೊಂಡಿದ್ದೀನಿ. ಮೈದಾ ತಗೊಂಡಿದ್ದೀನಿ. ಸ್ಪೂನ್ ಅಷ್ಟು ಮೈದಾ, ಪೆಪ್ಪರ್ ಪೌಡರ್ ಸ್ವಲ್ಪ. ಇಷ್ಟು ಗಾರ್ಲಿಕ್ ಚಿಕನ್ಗೆ ಫಸ್ಟ್ ನಾವು ಕಲಸಿಟ್ಕೊಳ್ಳೋಣ. ಒಂದು ಹಾಫ್ ಅನ್ ಅವರ್ ನಾವು ಅದನ್ನ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇವಾಗ ಚಿಕನ್ ಜೊತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ತಗೊಂಡಿದ್ದೀನಿ. 1/4 kg ಅಷ್ಟು ಚಿಕನ್ ಇದೆ. ಇದಕ್ಕೆ ನಾವು ಫಸ್ಟು ಮೆಣಸಿನ ಪುಡಿ ಹಾಕೊಳ್ಳೋಣ. ಮೈದಾ ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ ಅಷ್ಟೇ. ಆಮೇಲೆ ನಿಂಬೆಹಣ್ಣು 3 ನಿಂಬೆಹಣ್ಣು ಇದಕ್ಕೆ ಸೇರಿಸ್ಕೊಳ್ಳೋಣ. 3 ನಿಂಬೆಹಣ್ಣು ನಾನು ಜ್ಯೂಸ್ ತಗೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಬೀಜ ಹಾಕ್ಕೊಬಾರದು, ಅದು ಬೀಜ ಬಿದ್ದರೆ ನಿಂಬೆಹಣ್ಣು ಬೀಜ ಸ್ವಲ್ಪ ಕಷ್ಟ ಬರುತ್ತೆ, ಅದರಿಂದ ನಾನು ಹಾಕ್ಕೊಳಲ್ಲ. ಅದು ಸ್ವಲ್ಪ ಒಂದೊಂದು ಬಿದ್ರೇನು ತೆಗೆದುಬಿಡ್ತೀನಿ ನಾನು. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ, 1/4 ಸ್ಪೂನ್ ಅಷ್ಟು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ. ಒಂದೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಇದನ್ನ ನಾವು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡೋಣ. 1 ಅವರ್ ಇದು ಫ್ರಿಜ್ಜಲ್ಲಿ ಇಡೋಣ, 1 ಅವರು ಹಾಗೇನೆ. ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಉಪ್ಪು ಹಾಕೋದನ್ನೇ ಬರ್ತಿದ್ದೀವಿ, ಉಪ್ಪು ಹಾಕ್ಕೋಬೇಕು ಸ್ವಲ್ಪ. ಇವಾಗಲೇನೆ ಉಪ್ಪು ಹಾಕ್ಕೊಂಡು 1 ಅವರು ಫ್ರಿಜ್ಜಲ್ಲಿ ಎತ್ತಿಡೋಣ. ನೋಡಿ, ನಾವು ಇದನ್ನ ಹಾಫ್ ಅನ್ ಅವರ್ 1 ಅವರ್ ರೆಸ್ಟ್ ಕೊಟ್ಟಿದ್ವಿ ಚಿಕನ್ನ. ಇವಾಗ ಇದನ್ನ ನಾವು ಬೇಯಿಸ್ಕೋಬೇಕು. ಫಸ್ಟ್ಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡ್ಮೇಲೆ ಚಿಕನ್ ಎಲ್ಲನೂ ಇದರಲ್ಲಿ ಎಣ್ಣೆನಲ್ಲಿ ಸ್ವಲ್ಪ 1/4 ಅಷ್ಟು ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲಾನು ಹಾಕ್ಕೊಂಡಿದ್ದೀನಿ. ಎಣ್ಣೆನಲ್ಲೇ ಫ್ರೈ ಆಗಲಿ. 1/4 ಭಾಗದಷ್ಟು ಈ ಎಣ್ಣೆನಲ್ಲೇ ನಾವು ಈ ಚಿಕನ್ನ ಬೇಯಿಸ್ಕೋಬೇಕು. ಚಿಕನ್ನು 250 ಗ್ರಾಮ್ ನಾವು ಒಂದು ದಿವಸಕ್ಕೆ ಜಿಮ್ ಮಾಡೋರಿಗೆ ಕೊಟ್ಟರೆ ತುಂಬ ಪ್ರೋಟೀನು. ಮಕ್ಕಳಿಗೆ ಸಾಂಬಾರು ಮಾಡಿಕೊಟ್ರೆ ಅವ್ರು ಸರಿಯಾಗಿ ತಿನ್ನಲ್ಲ. ಅದಕ್ಕೆ ನಾನು ಈ ರೀತಿ ಒಂದು ರೆಸಿಪಿಗಳು ನೋಡ್ಕೊಂಡಿದ್ದೀನಿ ಜಿಮ್ ಮಾಡೋರಿಗೆ ಅಂತಾನೇನೆ. ಅಂದರೆ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀನಿ. ನೀವು ಆಯಿಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿಕೊಂಡು ಜಿಮ್ ಮಾಡೋರು ಈ ಥರ ಮಾಡ್ಕೊಂಡು ತಿನ್ಕೋಬೋದು. ಇವಾಗ ಬೇಯಲಿ ಎಣ್ಣೆನಲ್ಲೇ, ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. 10 ನಿಮಿಷ ಇದು ಎಣ್ಣೆನಲ್ಲಿ ಬೇಯಬೇಕು. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಚಿಕನ್ ಇವಾಗ ಇಷ್ಟು ಸಾಕು ಬೆಂದಿರೋದು. ಚೆನ್ನಾಗಿರುತ್ತೆ, ಹಿಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ನನಗೆ ಪೆಪ್ಪರು, ಆಮೇಲೆ ಸಾಲ್ಟು, ಮತ್ತು ಇನ್ನೇನು ಹಾಕಿದ್ದೀವಿ ಇದಕ್ಕೆ, ಪೆಪ್ಪರು, ಸಾಲ್ಟು, ಜೀರಾ ಪೌಡರು ಎಲ್ಲ ಹಾಕಿದ್ದೀವಲ್ಲ, ತುಂಬ ಮೊಸರು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇವಾಗ ಬಟರ್ ಹಾಕ್ಕೊಳ್ಳೋಣ. ಬಟರ್ 1-2 ಸ್ಲೈಸ್ ಅಷ್ಟು ಬಟರ್ ಹಾಕ್ಕೊತ ಇದ್ದೀನಿ. ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ತುಪ್ಪ.
ಈಗ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಸ್ಟವ್ನ. ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನಾವು ಬೆಳ್ಳುಳ್ಳಿ ಗಾರ್ಲಿಕ್ ಹಾಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ. ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ತುಪ್ಪದಲ್ಲಿ ಮತ್ತು ಬೆಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ತಿಂದರೆ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ನಾವು ಹಾಗೆ ತಿನ್ನೋಕ್ಕಾಗಲ್ಲ, ಆದ್ರಿಂದ ಅಡುಗೆಗಳಲ್ಲಿ ಈ ಥರ ಬಳಸ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ 1-2 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ನೋಡಿ, 4 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಇದು ಚಿಕ್ಕ ಚಿಕ್ಕ ಮಕ್ಳಿಗಾದ್ರೆ ನಾವು 1 ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ಸರೋಗುತ್ತೆ. ಬಟ್ ನಮ್ಮ ಮಕ್ಕಳು ದೊಡ್ಡವ್ರಲ್ವಾ, ದೊಡ್ಡ ಮಕ್ಳಿಗೆ ಸ್ವಲ್ಪ ಖಾರನೇ ಇರಬೇಕು ಅಂತಾರೆ ಅವರು. ಇವಾಗ ಸ್ವಲ್ಪ ಮೈದಾ ಹಾಕೊಳ್ಳೋಣ. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕೋಬೇಕು ಮೈದಾನ. ಆಯ್ತಾ, ಮೈದಾ ಹಾಕೊಂಡಿದೀವಲ್ವಾ. ಇವಾಗ ಸ್ವಲ್ಪ ವಾಟರ್ ಹಾಕೊಳ್ಳೋಣ, ನೀರು ಹಾಕೊಳ್ಳೋಣ. ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಬೆಣ್ಣೆನಲ್ಲಿ ಫ್ರೈ ಆಗ್ತಿದೆ ನೋಡಿ. ಈ ತರ ಬೆಳ್ಳುಳ್ಳಿ ಬೆಳಗ್ಗೆ ಹೊತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ತುಪ್ಪದ ಜೊತೆ ಬೆಳ್ಳುಳ್ಳಿನ ಸ್ವಲ್ಪ ಇದಾಕ್ಬಿಟ್ಟು 1 ಕಲ್ಲಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ನೋಡಿ, ಇವಾಗ ನೀರು ಹಾಕ್ಕೊಂತ ಇದ್ದೀನಿ ಸ್ವಲ್ಪ. ಸ್ವಲ್ಪ ನಾವು ಅದು ಸ್ವಲ್ಪ ನೀರಾಗೂ ಇರಬಾರ್ದು, ಸ್ವಲ್ಪ ತಿಕ್ಕಾಗೂ ಇರಬಾರ್ದು. ಚಿಕನ್ ಜೊತೆ ಹೊಂದ್ಕೋಬೇಕಷ್ಟೇ. ಇದು ಜಾಸ್ತಿ ತಿಕ್ಕಾಗುತ್ತೆ. ಸ್ವಲ್ಪ ಹಾಕೊಳ್ಳೋಣ, ಸಾಕು. ನೋಡಿ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು. ಇವಾಗ ಸಾಲ್ಟು ಮತ್ತೆ ಪೆಪ್ಪರ್ ಹಾಕ್ಕೋಬೇಕು. ಇವಾಗ ನೋಡಿ, ಪೆಪ್ಪರ್ ಹಾಕ್ಕೊಂತ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕೊಂಡು 1 ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಯಾಕಂದ್ರೆ ನಾವು ಚಿಕನ್ಗೂ ಬೇಯುವಾಗ ಉಪ್ಪು ಹಾಕಿದೀವಲ್ವಾ, ಆದ್ರಿಂದ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ಸ್ವಲ್ಪ 1 ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಿದೀವಿ. ಇದಕ್ಕೆ ಮಾತ್ರನೇ ಬೇಕು ಉಪ್ಪು ನಮ್ಗೆ. ಆಲ್ರೆಡಿ ಚಿಕನ್ಗೆ ಹಾಕಿದೀವಿ. ಸಖತ್ತಾಗ್ತಿದೆ. ಇವಾಗ ಇನ್ನೊಂದು ಐಟಮ್ ಹಾಕ್ಬೇಕು. ಏನ್ ಹೇಳಿ? ಕ್ರೀಮ್ ಮಿಲ್ಕ್. ಆಹಾ, ಸಖತ್ತಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸತಿ ಟೇಸ್ಟ್ ನೋಡ್ಕೊಳ್ಳೋಣ. ಚೆನ್ನಾಗಿದೆ. ಇವಾಗ ನಾವು ಇದಕ್ಕೇನು ಸೇರಿಸ್ಬೇಕು ಹೇಳಿ? ಚಿಕನ್. ನಾವು ಫಸ್ಟೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಚಿಕನ್ ಸೇರಿಸ್ಕೊಳ್ಳೋಣ. ನೋಡಿ, ಗೊತ್ತಾಗ್ತಿದ್ಯಾ? ಸಖತ್ತಾಗಿದೆಯಲ್ಲ, ರೆಸ್ಟೋರೆಂಟ್ ತರ ಇದೆಯಲ್ಲ. ಇದು ಓನ್ಲಿ ನಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದೆ, ಅದು ಬೋನ್ಸ್ ತಿನ್ನಲ್ಲ. ಇದಕ್ಕೆ ಬರೀ ಏನಪ್ಪಾ ಬೋನ್ಲೆಸ್ ಚಿಕನ್ ಅಲ್ಲಿ ಮಾಡಿರೋದು ಇದು. ನಮ್ಮ ಮನೇಲಿ ಒಂದು ಮಗು ಜಿಮ್ಗೆ ಹೋಗುತ್ತೆ, ಇನ್ನೊಂದು ಮಗು ಚಿಕ್ಕ ಮಗು ಇದೆ, ಅವ್ರಿಬ್ರಿಗೆ ಇದು. ಇವಾಗ ಇನ್ನೊಂದು ಐಟಮ್ ಹಾಕ್ಬೇಕು. ನಮ್ಮ ಇಂಡಿಯನ್ ಫುಡ್ಗಳೆಲ್ಲ ಹಾಕ್ತಿವಲ್ಲ ಲಾಸ್ಟಲ್ಲಿ, ಏನು ಹೇಳಿ? ಅದೇ, ನೀವೇನ್ ಅನ್ಕೊಂಡ್ರಿ? ಕೊತ್ತಂಬರಿ ಸೊಪ್ಪು. ಅದೇ ಹಾಕೋಣ ಇವಾಗ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಅಷ್ಟೇ, ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳೋದಷ್ಟೇ. ಇವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿದೆ ಇದು. ರೆಸ್ಟೋರೆಂಟ್ ಫುಡ್ಡೇ. ರೆಸ್ಟೋರೆಂಟ್ಗಳಲ್ಲಿ ಒಂದು ಪ್ಲೇಟ್ಗೆ 500-600 ತಗೊಂತಾರೆ. ನಾವು ಮಿನಿಮಮ್ ಎಷ್ಟು ಖರ್ಚು ಮಾಡಿದೀವಿ ಇದಕ್ಕೆ? ಚಿಕನ್ ಒಂದು ಅರ್ಧ kg ಎಷ್ಟು? 150 ರೂಪಾಯಿ. ಐಟಮ್ಸ್ ಎಲ್ಲ ನಮ್ಮ ಮನೇಲೇ ಇರುತ್ತೆ ಅಷ್ಟೇ. 150 ರೂಪಾಯಿ ನಾವು ಮನೆಯವರೆಲ್ಲ ತಿನ್ಬೋದು. ಅದರಿಂದ ನಾವು ಮನೆಯಲ್ಲೇನೆ ನಮ್ಮ ಮಕ್ಳಿಗೆ ಇಷ್ಟವಾದ ಫುಡ್ನ ಮಾಡಿ
ಬಡಿಸೋದ್ರಲ್ಲಿ ನಮಗೂ ಖುಷಿ, ತಿನ್ನೋರ್ಗೂ ಖುಷಿ, ತಿನ್ಸೋರ್ಗೂ ಖುಷಿ ಅಲ್ವಾ? ಓಕೆ, ಇಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವ್ ಮಾಡ್ಬೇಕಿನ್ನ, ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ಚಿಕನ್ ಇದು ರೆಸ್ಟೋರೆಂಟ್ ಅಲ್ಲಿ ಮಾಡೋ ಥರನೇ ಮಾಡಿದ್ದೀನಿ. ಎಲ್ಲ ಐಟಮ್ಸು ಹಾಗೆ ಹಾಕಿದ್ದೀನಿ. ಬಟ್ ರೆಸ್ಟೋರೆಂಟಲ್ಲಿ ದುಡ್ಡು ಕೊಟ್ಟು ತಿಂತೀವಿ ನಾವು. ಇಲ್ಲಿ 150 ರೂಪಾಯಿಗೆ ನಾವು ಹೊಟ್ಟೆ ತುಂಬ ಮನೆಯವರೆಲ್ಲ ತಿನ್ಬೋದು, ಟೇಸ್ಟಿಯಾಗಿ ಬೇಕು ಅಂದಾಗ. ನೋಡಿ ನೋಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಗಾರ್ನಿಷ್ಗಷ್ಟೇ. ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಇವಾಗ ಒಂದು ಪೀಸ್ ತಿನ್ನಬೇಕು ಅನಿಸ್ತಿದೆ. ಒಂದು ಪೀಸ್ ತಿನ್ನೋಣ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಸೂಪರ್ ಆಗಿದೆ.